ಸರ್ ಬಿಗ್ ಫ್ಯಾನ್ ಸರ್. ಏನು ಸರ್ ಯಾವ ಕಡೆಗೆ ರೈಡು? ಹಾಸನ್ ರೋಡ್. ನೀನು? ನಾವು ಸ್ವಲ್ಪ ಮುಂದೆ. ಹಾಂ ಬ್ರೋ. ಓ ಫುಲ್ ಆರಾಮ್ ಆ ಗಾಡಿ ಕಣ್ಣು ಎಲ್ಲ. ಹಾಯ್ ಬ್ರೋ. ಓ ಫುಲ್ ಆರಾಮ್. ನೀವು? ಹಾಂ ಕೇರಳ. ಏನು ಬ್ರೋ ಐಫೋನ್ ಫುಲ್ ಅಪ್ಗ್ರೇಡ್ ಕ್ವಾಲಿಟಿ. ಸಾವುಕಾರ ಮಂದಿ ಇಲ್ಲ ಹೊಸಾಗೆ ಸ್ಟಾರ್ಟ್ ಮಾಡಿರೋದ ಕಾರಲ್ಲಿ ಡೆಲಿವರಿ ಮಾಡೋದು. ಝೊಮ್ಯಾಟೊ ಡೆಲಿವರಿ ಕಾರ್ ಹೊಸದಾಗಿ ಸ್ಟಾರ್ಟ್ ಮಾಡಿರಂಗಿದ್ದಾರೆ. ನಾವು ಕೇಳೋಣ ಬ್ರೋ ಕಾರಲ್ಲಿ ಡೆಲಿವರಿ ಮಾಡ್ಬೋದಾ, ಎಷ್ಟು ಕೊಡ್ತೀರಾ ಕಾರಲ್ಲಿ ಡೆಲಿವರಿ ಮಾಡೋಕ್ಕೆ ಅಂತ. ಈ ಟ್ರಿಪ್ಪು ಫುಲ್ ಮನಿ ಫುಲ್ ಜಿಗಲ್ ಮನಿ. ಮೈಂಟೆನೆನ್ಸ್ ಬಿಲ್ ನೋಡಿದಾಗ ಕಣ್ಣಲ್ಲಿ ರಕ್ತ ಬರದೇ ಇರಲಿ ಅಂತೇಳಿ. ಓಕೆ ಬಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಗೌಡ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪ್ರೀತಿಗೌಡ್ರು. ಸೊ ನೋಡ್ತಾ ಇರ್ಬೋದು ರೆಡಿ ಆಗ್ತಾಯಿದ್ದೀನಿ. ಸೊ ಇವಾಗ ನಾನು ಕೇರಳ ಕಡೆಗೆ ರೈಡ್ ಹೊಡ್ತಾ ಇದ್ದೀನಿ, ಕೇರಳ ಬಾರ್ಡರ್ಗೆ. ಅರೌಂಡ್ 300 ಕಿಲೋಮೀಟರ್ಸು. ಹೊಸ ಚಾರ್ಜಿಂಗ್ ಸೆಟಪೆಲ್ಲ ಹಾಕಿದ್ದೀನಿ, ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಸೊ ಇವತ್ತು ಅದ್ರ ರಿವ್ಯೂ ಕೂಡ ನೋಡ್ಬೇಕು ಹೇಗಿದೆ ಅಂತೇಳಿ. ನೋಡೋಣ ಇವತ್ತು ಹೆಂಗೆ ಅನಿಸುತ್ತೆ ಏನು. ಜೈ ಶ್ರೀರಾಮ್. ಬಾಯ್ ಮಾ. ಸೊ ಚಾರ್ಜಿಂಗ್ ತುಂಬ ಸ್ಪೀಡಾಗಿದೆಯಪ್ಪು. 98 ಇದ್ದಿದ್ದು ಅಲ್ಲೇ 99 ಆಯಿತು. ಆ್ಯಕ್ಚುಲಿ 3.54 ಆಮ್ ಸ್ಪೀಡ್ ಇದೆ. ಒಳ್ಳೆ ಸ್ಪೀಡ್ ಇರೋ ಚಾರ್ಜರೇ. ಎಲ್ರಿಗೂ ಗುಡ್ ಮಾರ್ನಿಂಗ್. ವ್ಲಾಗ್ ಯಾವಾಗ ನೋಡ್ತಾ ಇರ್ತೀರ ಗೊತ್ತಿಲ್ಲ, ಬಟ್ ಇವಾಗ ಗುಡ್ ಮಾರ್ನಿಂಗು. ಟೈಮ್ 4:55 ಆಗಿದೆ. ಇವಾಗ ನಾನು ಸುಗ್ನಳ್ಳಿ ಕಡೆ ಹೊರಟಿದ್ದೀನಿ. ಕೇಳೋಣ ಅಷ್ಟೇ ಅಲ್ಲೇ ಸಿಗ್ತಾರೆ ಈಗ. ನನಗೆ ಇನ್ನೂ ಫೋನ್ ಮಾಡಿಲ್ಲ, ಇದ್ದಾಗ ಫೋನ್ ಮಾಡಿದೆ, ಅವರು ರೆಡಿ ಇದ್ದಾರೆ ಅಂತ ಹೇಳಿದರು. ಸೊ ಇವತ್ತು ಸಿಯೇಟ್ ಕಡೆಯಿಂದ ನಾವು ಆ್ಯಕ್ಚುಲಿ ಕೇಳಾಗ ಹೊಡ್ತಾ ಇರೋದು. ಸಿಯೇಟ್ ಅವರು ವೀಕೆಂಡ್ ಗೆಟ್ ಅವೇ ಅಂತೇಳಿ ಮಾಡಿದ್ದಾರೆ. ಆ್ಯಸ್ ಯೂಶುವಲ್ ಸ್ಪೋರ್ಟ್ ರೈಡ್ ಕ್ರಾಫ್ಟೆಡ್ ಫಾರ್ ಕ್ಯೂರಿಯಸ್. ಆ ಟೈರಿಂದ ಒಂದು ಗೆಟ್ ಅವೇ, ವೀಕೆಂಡ್ ಗೆಟ್ ಅವೇ. ಸೊ ಅದಕ್ಕೆ ಜಾಗ ಬಂದು ಕೇರಳ ಚೂಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿದೆ ಜಾಗ, ಸ್ಟೇ ತುಂಬ ಚೆನ್ನಾಗಿದೆ. ಜಂಗಲ್ ಅಲ್ಲ, ಮಿಸ್ಟಿ ಜಂಗಲ್ ಸ್ಟೇ ಅಂತೇಳಿ ಏನೋ ಇದೆ ಗುರು, ಹಂಗೇ ಸೈಡ್ ರೆಸಾರ್ಟ್ ಸ್ಟೇ ಅಂತೇಳಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಾನು ನೋಡಿದೆ, ಇಷ್ಟ ಆಯಿತು. ಸರಿ ಆಯ್ತು ನಡಿಗುರು ಹೋಗಿ ಬರೋಣ ಒಂದು ರೌಂಡು ಕೇರಳ ಕಡೆನೂ. ನಮ್ಮ ಟಾಮಿ ಆಲ್ರೆಡಿ ಬಾರ್ಡ್ರಿಗೆ ಹೋಗಿ ಬಂದಿದೆ ಲಾಸ್ಟ್ ಇಯರ್ ಹಿಂಗೆ ಮಡ್ಕೇರಿಗೆ ಹೋದ. ಸುಮ್ಮನೆ ಒಂದು ರೌಂಡ್ ಹಿಂಗೆ ಕೇರಳ ಬಾರ್ಡ್ರ್ ತನಕ ಹೋಗಿ ಬಂದಿದ್ದೀವಿ. ಈ ಸಲಿನೂ ಹೋಗೋಣ. ಈ ಸಲ ಕೇರಳಗೆ ಎಂಟ್ರಿ ಕೊಡೋಣ. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದೆ ಅಂದರೆ ಅದಷ್ಟೇ. ಗಾಡಿಗಳನ್ನ ನಾವು ನಮ್ಮ ಏನು ಬ್ಲಾಕ್ ಲೈಕ್ ಕೊಟ್ಟಿರ್ತಾರಲ್ಲ ಜಾಗ, ರೂಮ್ಸು ಅಲ್ಲೇ ಹಾಕೋಬೋದಂತೆ. ಅದು ಡ್ರೋನ್ ಶಾಟ್ಸ್ ಅಂತೂ ಕ್ರೇಜಿಯಾಗಿರುತ್ತೆ. ಸೊ ಅದಕ್ಕೆ ಗಿರಣಾಗಿ ಹೇಳಿದ್ದೀನಿ, ಡ್ರೋನ್ನೆಲ್ಲ ಚಾರ್ಜ್ ಹಾಕೋ ಬನ್ನಿ ಸರ್, ಒಳ್ಳೊಳ್ಳೆ ಡ್ರೋನ್ ಫುಟೇಜಸ್ ಎತ್ಕೊಳ್ಳೋಣ ಅಂತೇಳಿ. ಗಾಡೀಲಿ ಒಂದು ಅರ್ಧ ಟ್ಯಾಂಕ್ ಪೆಟ್ರೋಲ್ ಇದೆ. ಬಟ್ ನಾನು ರೆಗ್ಯುಲರಾಗಿ ಇತ್ತೀಚೆಗೀಗ ಜಿಯೋದಲ್ಲಿ ಪೆಟ್ರೋಲ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಜಿಯೋ ಸ್ವಲ್ಪ ರಿಫೈನ್ಮೆಂಟ್ ಪ್ಲಸ್ ಮೈಲೇಜ್ ಬರ್ತಾಯಿದೆ ಗಾಡಿ. ಲಾಸ್ಟ್ ಅಬ್ಸರ್ವ್ ಮಾಡಿದಾಗ ನನ್ನ ಗಾಡಿ 28, 29 ಈ ಥರ ಎಲ್ಲ ಮೈಲೇಜ್ ಕೊಡ್ತಾಯಿದೆ. ಆ್ಯಕ್ಚುಲಿ ನಿಯರ್ ಟು 32 ಕೂಡ ಕೊಟ್ಟಿದ್ದು ಲಾಸ್ಟ್ ಶ್ರೀನಿವಾಸ ಸಾಗರ ಡ್ಯಾಮ್ಗೆ ಹೋದಾಗ. ಸೊ ಅವಾಗಿಂದ ನಾನು ನನ್ನ ಗಾಡಿಗೆ ಪೆಟ್ರೋಲ್ನ ಜಿಯೋದಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಪ್ಲಸ್ ಒಂದು ಹೈಡ್ಲಲ್ಲಿ ಗಾಡಿ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಥರ ಒಂದು 4,000 5,000 RPM ಒಳಗೇ ಆದಷ್ಟು ಓಡಿಸೋಣ ಸ್ಮೂತಾಗೆ. ಇಂಜಿನ್ ಲೈಫ್ ಕೂಡ ಬರಲಿ, ಮೈಲೇಜು ಬರಲಿ, ಮೈಂಟೆನೆನ್ಸ್ ಬಿಲ್ ನೋಡಿದಾಗ ಕಣ್ಣಲ್ಲಿ ರಕ್ತ ಬರದೇ ಇರಲಿ ಅಂತೇಳಿ. ಸೊ ಬನ್ನಿ ಫಸ್ಟು ಶಾಪಿಗೆ ಹತ್ರ ಹೋಗೋಣ. ಓಕೆ ಬಾಯ್ಸ್, ಗಾಡೀಲಿ ಫ್ಯೂಯಲ್ ಕಡಿಮೆ ಇದೆ, ಫ್ಯೂಯಲ್ ಹಾಕ್ಸ್ಕೊಳ್ಳೋಣ. ಲಾಸ್ಟ್ ಟೈಮು ಇಲ್ಲೇ ಹಾಕ್ಸ್ದೆ, ಅದೊಂದು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಈಗ ಮೈಂಡ್ ಸೆಟ್ಟು. ಕ್ಲೀನಾಗೆ ಫ್ಯೂಯಲ್ ಹಾಕ್ಸ್ಕೊಂಡು ಹೋಗ್ಬೇಕು ಅಂತೇಳಿ. ಕ್ಯಾಶ್ ಇದೆ ಅಣ್ಣ, ಫುಲ್ ಟ್ಯಾಂಕ್ ಮಾಡಿ ಸಾಕ್ಬಿಡೋಣ. ಎಷ್ಟಾಯ್ತು ನೋಡಿ ಕ್ಯಾಶ್ಗೆ? 50 ಮಾಡಿಬಿಡಿ. ಈ ಟ್ರಿಪ್ಪು ಫುಲ್ ಮನಿ ಫುಲ್ ಜಿಗಲ್ ಮನಿ. ಎಷ್ಟೋ ರಾತ್ರಿಗಳು ನಿದ್ದೆ ಮಾಡಿಲ್ಲ ಗುರು. ಇದಕ್ಕೆ ಬಿಲ್ ಕೊಟ್ಬಿಡೋಣ ನಂಗೆ ಒಂಚೂರು 750, ಸರಿನಾ? ಓಕೆ, ಫ್ಯೂಲ್ ಅಪ್ ಮಾಡಿಸಿದಾಯಿತು. ಲೆಟ್ಸ್ ಗೋ ಟು ದ ಸ್ಟಾಪಿಗೆ ಹೋಗೋಣ. ಫುಲ್ ಟ್ಯಾಂಕು. ಮಾ ಬೇಬಿ ಯು ಆರ್ ಡ್ರಂಕನ್ ರೈಟ್ ನೌ. ಕುಡಿದ್ಬಿಟ್ಟಿಯಾ? ಸಾರಾಗಿ ಮನೆಗೆ ಕರ್ಕೊಂಡೋಗು, ಮನೆಗಲ್ಲ ಟ್ರಿಪ್ಪಿಗೆ. ಸ್ಟಾಪೇ ಹತ್ರ ಬಂದಾಯಿತು.
ಆ್ಯಸ್ ಎ ಎಕ್ಸ್ಪೆಕ್ಟೆಡ್ 5 ಕಾಲಾಯಿತು. ಬಟ್ ಅಂಗಡಿಯವರು ಬಂದಿರಲ್ಲ, ಆರ್ಗನೈಸರ್ಸು ಬಂದಿರಲ್ಲ. ಅದು ನಾನೇ ಫಸ್ಟ್ ಆಗಿರ್ತೀನಿ. ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗೂ ಹಿಂಗೆ ಆಯಿತು, ನಾವೇ ಫಸ್ಟ್ ಬಂದಿದ್ವಿ. ಸೊ ಈ ಸಲನೂ ಹಂಗೆ ಆಗಿದೆ. ಒಂದು ಸ್ಟೋರಿ ಹಾಕೋಣ ಅಷ್ಟರಲ್ಲಿ 5:18 5:20 ಅಷ್ಟರಲ್ಲಿ ಬಂದು ಶಾಪ್ ಓಪನ್ ಆಯಿತು. ಬರ್ರಿ ಒಳಗೆ ಪೀಸಾಗಿ ಕೂರೋಕ್ಕೆ ಜಾಗ ಇದೆ ಒಳಗೆ, ಹೆಲ್ಮೆಟೆಲ್ಲ ಬಿಚ್ಚಿ. ಗುಡ್ ಮಾರ್ನಿಂಗ್ ಸರ್, ಆರಾಮ? When you're going through forest areas and things, right? I appreciate that every one of you are full in riding here, so you are good riders. You know how to ride safe. And another thing is the group size. So total we are 20 in number. ಓಕೆ ಬಾಯ್ಸ್, ಬ್ರೀಫಿನ್ ಎಲ್ಲ ಮುಗೀತು, ನೋಡಿರ್ತೀರಾ, ಬ್ರೀಫಿಂದ ಹಾಕಿರ್ತೀನಿ. ಸೊ ಇವಾಗ ಬಂದು ಸ್ವಾತಿಗಂತೆ. ಸೊ ಬ್ರೇಕ್ಫಾಸ್ಟು ಸ್ವಾತಿ ಆ್ಯಕ್ಚುಲಿ ಬೆಸ್ಟ್. ಆ್ಯಕ್ಚುಲಿ ಒಂದು ಕಡೆ ನೋಡಿದ್ರೆ ಪರ್ಫೆಕ್ಟು. ಸ್ವಾತಿ ಡೆಲಿಕಸಿ ಹಾಕೋಣ. ಯಾರು ಕೂಗ್ತಿದ್ದಾರೆ? ನನಗಲ್ಲ. SW ಈ ಸಣ್ಣ ಕೀಬೋರ್ಡಲ್ಲಿ ಟೈಪ್ ಮಾಡೋದು ಹೆಂಗೆ ಗುರು? ಸ್ವಾತಿ ಡೆಲಿಕಸಿ ಸ್ಟಾರ್ಟ್. ಓಕೆ, ಆಲ್ಮೋಸ್ಟ್ ಒಂದು 20 ಬೈಕ್ಸ್ ಇದೆ ಪರ್ಫೆಕ್ಟಾಗೆ. ಇದೆ ಹೊಸ್ದಾಗಿ ಡ್ಯೂಕ್ T 390 ಏನೋ ಜಾಯ್ನ್ ಆಯಿತು, ಅಲ್ಲ 250. ಸೊ CBR RC, ಡಾಮಿನಾರು, RR 310, ಡ್ಯೂಕ್ 200 or 250, CBR. ಆ್ಯಕ್ಚುಲಿ ಒಂದು 6 CBR ಇದೆ ಗುರು. ಸೀರಿಯಸ್ಲಿ ನನಗೆ ಒಂಥರ ಮುಖಾರ ಅನಿಸ್ತೈತೆ, ಇದು C8 ರೈಡಾ CBR ರೈಡಾ ಗೊತ್ತಾಗ್ತಾಯಿಲ್ಲ. ಬರೀ CBRಗಳೇ ಇದೆ. CBR. ಹಾಯ್ ಪಂಡ ಮಗ, ನನಗೆ ಚೈನು ಪಂಡ. ಹೊರಟ್ವಿ. ಮಾರ್ಷಲ್ ಆದ್ದರಿಂದ ಎಲ್ಲರೂ ಮುಂದೆ ಕಳಿಸ್ಬಿಟ್ಟು ಜೊತೆಗೆ ಅವ್ರ ಜೊತೆ ಹೋಗೋದು ನಮ್ಮ ಕರ್ತವ್ಯ. ನಮ್ಮ ಪಾಂಡ ಸ್ವೀಪು ಅವ್ನು ಲಾಸ್ಟಲ್ಲಿ ಬರ್ತಾಯಿದ್ದಾನೆ. 4 ಬೈಕ್ ಉಳ್ಕೊಂಡಿತ್ತು, ಅವ್ರಿಗೋಸ್ಕರ ಸ್ವಲ್ಪ ಸ್ಲೋ ಮೂವಿಂಗ್ ಮಾಡ್ತಾ ಇದ್ದೀನಿ. ಕ್ರೇಜಿ ಏನು ಗುರು ಇದೆ ಗಾಡೀಲಿ. ಅಲ್ಲೋಡಲ್ಲಿ ಪಟ್ ಅಂತದೆ ಬ್ಯಾಕ್ ಬಾಕ್ಸು. ಸ್ಟಾಕ್ ಅನ್ಸುತ್ತೆ ಅದು. ಕ್ರೇಜಿ ಇದೆ ಮಾತ್ರ. ಎಲ್ಲಿ ಗುರು CBR ಅವರು ಯಾವ್ಯಾವ ಟಾಯ್ಸ್ ಬಂದಿದೆ ಅಂತೇಳಿ. ಬಿಗ್ ಬಾಯ್ಸ್ ಟಾಯ್ಸ್ ಸದ್ಯಕ್ಕಂತೂ ಎಷ್ಟೋ ಜನ ಅವಾಗಿಂದ ಜೊತೆಗೆ ಸಿಗ್ತಾಯಿದೆ. ನನಗಂತೂ ಒಂಥರ ದಿಲ್ ಖುಷ್ ಆಗ್ತಾಯಿದೆ ಆ ಗಾಡಿ ನೋಡ್ತಾ ಇದ್ರೇ. ಕ್ರೇಜಿ ಗುರು ಈ ಗಾಡಿಗಳೆಲ್ಲ. ಅದು ಸ್ಟಾಕ್ ಐ ಥಿಂಕ್ ಆ್ಯಸ್ ಪರ್ ಇನ್ನೂ ಸ್ಟಾಕ್ ಅಷ್ಟೇ ಅನ್ಕೊತೀನಿ. ಅದು ಬ್ಯಾಕ್ ಬಾಕ್ಸ್ ಹೊಡಿತಿದೆ ಗೊತ್ತಾ, ಪಟ್ ಅಂತ ಇದೆ. ಟೋಟಲ್ ಹೊಡೆದು ಬಿಟ್ಟ ತಕ್ಷಣ ಕ್ರೇಜಿ ಇದೆ ಗುರು. ನನಗಂತೊಂಥರ ಬೇರೆ ಥರನೇ ಸ್ವರ್ಗ, ಅದು ಖುಷಿ ಕೊಡ್ತಾ ಇದೆ. ಸರ್ ಬಿಗ್ ಫ್ಯಾನ್ ಸರ್. ಏನು ಸರ್, ಯಾವ ಕಡೆಗೆ ರೈಡು? ಹಾಸನ್ ರೋಡ್. ನೀನು? ನಾವು ಸ್ವಲ್ಪ ಮುಂದೆ, ಹಾಸನ್ಗಿನ ಮುಂದೆನಾ? ಅಂದರೆ ಕೇರಳ? ಇಲ್ಲ ಕೇರಳ ಸ್ಟೇ ರೈಡು. ಸ್ಟೇ ರೈಡಾ? ವಾ, ಯಾರ್ಯಾರು? C8 C8 ಅಲ್ಲ, ಸರಿಯಾಗಿ ಹೊಡಿತಾ ಇದ್ದೀರಾ. ಎಲ್ಲಿ ನಿಮ್ಮ DO ಹೋಯ್ತಲ್ಲ? ಹಾಂ, DO T+ ಮಿಕ್ಸ್ ಇದೆ. ಎಲ್ಲ ಮುಂದೆ ಹೊರಟ್ರು. ಮಾರ್ಷಲ್ಲು ಈಗ ಹೊರಡಬೇಕು. ನೀಟಾಗಿ ಎಲ್ಲ ಮಾಡ್ಸಲ್ಲ ನೀನು, ಅದಕ್ಕೆ ಆರಾಮಾಗಿದ್ದೀನಿ. ಹೊರಡು ಪಂಡ, ಬಂದೆ. ಮೂ ಏನು ಎಲ್ಲ ಫುಲ್ ಬ್ಲಾಗರ್ಸ್ಗಳಿಗೆ ಹಂಗಾಗ್ಬಿಟ್ಟಿದ್ದಾರೆ. ನೋಡಿ. ಹಾಯ್ ಬ್ರೋ. ಫುಲ್ ಆರಾಮ್. ನೀವು? ಕೇರಳ ಹೊರಟಿದ್ದಾರಂತೆ. ಹಾಂ, ಕೇರಳ. ಏನು ಬ್ರೋ, ಐಫೋನ್ ಫುಲ್ ಅಪ್ಗ್ರೇಡ್ ಕ್ವಾಲಿಟಿ. ಸಾವುಕಾರ ಮಂದಿ ಗಾಡಿ ಸೇಮ್ ನನ್ನ ಫೇರಿಂಗ್ ಏನಿದೆ ರಾಧೆ. ಸೇಮ್ ಫೇರಿಂಗ್ ಇದೆ, ಬಟ್ ಇದು ಬ್ಲ್ಯಾಕ್ ಅಲ್ಲಿ ಯಾರಾದರೂ ನೋಡ್ತಾ ಇದ್ರೆ ನೋಡಿ ಫೇರಿಂಗ್ ಈ ತರ. ಹೌ ಇಟ್ ಲುಕ್ಸ್? ಹಾಂ ಬ್ರೋ. ಓ ಫುಲ್ ಆರಾಮ್ ಆ ಗಾಡಿ, ಕಣ್ಣು ಎಲ್ಲ. ನೋಡೇ ಇರಲಿಲ್ಲ ತೊಗೊಂಡಾಗಿಂದ, ಇವತ್ತೇ ನೋಡ್ತಾ ಇರೋದು ಅದು. ಸರಿ, ಹ್ಯಾಪಿ ಜರ್ನಿ. ಯಾವ ಕಡೆ ನೀವು? ಬಾಯ್. ನಂದು ಕೇರಳ ಬರೋದು ನಾಡಿದ್ದು, ನಾಳೆ ನೈಟ್ ಇಲ್ಲ ನಾಡಿದ್ದು ಬೆಳಿಗ್ಗೆ. ಓಡು ನೀನು ಸ್ವೀಪು, ನಾನು ಬರ್ತೀನಿ ಹಿಂದೆ. ಫಸ್ಟ್ ಗೇರ್ ರಾಜುನಾ? ಆಮೇಲೆ ಕೇಳ್ತೀನಿ ಸ್ಟೋರಿ. ಬಾಯ್, ಬರ್ತೀನಿ. ಬಾಯ್ ಬ್ರೋ. ಬಾಯ್ ರಾಲ್ ಬ್ರೋ. ಬಾಯ್ ಬ್ರೋ, ಹರ್ಷ ಬ್ರೋ.
ಸಿಗೋಣ. ಸಡನ್ನಾಗಿ ನೋಡಿದೆ ನಾನು. ಫಸ್ಟು ನಂಗೆ ರಾಧೆ ಅದಕ್ಕೆ ಹೇಳಿದ್ದು, ನಮ್ಮ ಗಾಡಿ ರಾಧೆ ಆಗಲ್ಲ, ರೇರ್ ರ್ಯಾಬಿಟ್ಗಳು ರೋಡಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಮದೇ ಗಾಡಿ ಅಂತ. ಯಾಕಂದ್ರೆ ಬೆಂಗಳೂರಲ್ಲಿ ಇರೋದೇ ಒಂದು 2-3 ಗಾಡಿಗಳು, ಅದ್ರಲ್ಲಿ ಒಂದು ಗ್ರೀನ್ ಅಂದರೆ ರಾಧೆ, ಎರಡನೇದು ಡಾಮಿ. ನನ್ನ ಗಾಡಿಗೆ ಒಂದು ಒಳ್ಳೆ ಹೆಸರಿಕ್ತೀನಿ, ಯೂನಿಕ್ ಹೆಸರು. ಈ ಥರ ನೋಡಿದ ತಕ್ಷಣ ರಾಧೆನೇ ಅದು ಅಂತ ಹೆಂಗೆ ಈಗ ನನಗೆ ಗುರುತಿಡ್ಬಿಟ್ಟು ಗಾಡಿ ಹಾಕ್ತೆ ಅಂದರೆ ಹಂಗೆ ಇದು ಗುರುತಿಡ್ಬಿಟ್ಟು ಹಾಕಬೇಕು. ಬೇರೆದೆಲ್ಲ ನಂಗೆ ಗೊತ್ತಾಗಲ್ಲ. ಯಾರು ಈಗ ಅಲ್ಲಿ ಹರ್ಷ ಗಾಡಿ ನಿಂತ್ಕೊಂಡ್ರು ಗೊತ್ತಾಗಲ್ಲ CBR, ಯಾಕಂದರೆ CBR ಒಂದು 2-3 ಇರ್ಬೋದೇನೋ. ಮೋಹನ್ ಗಾಡಿ ಹಾಕಿದ್ರೂ ಗೊತ್ತಾಗಲ್ಲ ಅಲ್ಲಿ. ಬಟ್ ರಾಧೆ ಇದೆಯಲ್ಲ, ಇಟ್ಸ್ ಕಂಪ್ಲೀಟ್ಲಿ ಯೂನಿಕ್ ಬೈಕ್ ಡ್ಯೂಡ್. ರಾಧೆ ಹಾಕಿದ ತಕ್ಷಣ ಇದು ರಾಧೆ, ಇದು ಗೋಲ್ಡನ್ ಥ್ರಾಟಲ್ಲು ಸತೀಶ್ ಅಣ್ಣ ಅಂತ ಟಕ್ ಅಂತ ಗೊತ್ತಾಗುತ್ತೆ. ದಟ್ಸ್ ದ ಯುನಿಕ್ನೆಸ್ ಇನ್ ಅವರ್ ಡಾಮಿನಾರ್ ಬ್ರೋ. ಬನ್ನಿ ಲೆಟ್ಸ್ ಗೋ. ನಮ್ಮ ಟೀಮೆಲ್ಲ ಮುಂದೆ ಆಯಿತು. ನಾನು ಸಿಕ್ಕರು ಅಂದ್ಬಿಟ್ಟು ಮಾತಾಡ್ಕೊಂಡು ನಿಂತ್ಕೊಂಡೆ. ಬಟ್ ನಮ್ಗೆ ಗೊತ್ತಲ್ಲ ಜಾಕಿ ನೋಡು FIR ಹಾಕ್ಬಿಡ್ತಾರಮ್ಮ ನಮ್ಮೆಲ್ಲ ಗಾಡಿ ಹೋಗೋ ಸ್ಪೀಡ್ಗೆ. ಬಟ್ ಅವ್ರ ಜೊತೆ ಹೋಗ್ಬೋದಿತ್ತು, ಬಟ್ ಯಾರಿಗೆ ಹೇಳಲೇ ಇಲ್ಲ ಒಬ್ಬರು. ಸತೀಶ್ ಅಣ್ಣ ಕೇಳೋಣ ನೆಕ್ಸ್ಟು. ಓಕೆ ಬನ್ನಿ, ಲೆಟ್ಸ್ ಗೋ ಆ್ಯಂಡ್ ಪ್ಯಾಚ್ ಅಪ್ ಟು ಅವರ್ ಗ್ರೂಪ್ ಬ್ಯಾಕ್. ಯಾರೋ ಡೆಲಿವರಿ ಬೈಕ್ ಕೆಲಸ ಮಾಡ್ದೇನೋ ಮಿಸ್ ಆಗಿ ಬ್ಯಾಗಿಗೆ ಅವನೇ ಅಂದ್ಬಿಟ್ಟು ಆ ಬ್ಯಾಗ್ನ ಎತ್ಕೊಂಡು ಬಂದ್ಬಿಟ್ಟಾರೆ. ಯಾರಿಗೂ ನೀವು ಇಲ್ಲ ಹೊಸಾಗೆ ಸ್ಟಾರ್ಟ್ ಮಾಡಿರೋದ ಕಾರಲ್ಲಿ ಡೆಲಿವರಿ ಮಾಡೋದು? ಝೊಮ್ಯಾಟೊ ಡೆಲಿವರಿ ಕಾರ್ ಹೊಸದಾಗಿ ಸ್ಟಾರ್ಟ್ ಮಾಡಿರಂಗಿದ್ದಾರೆ. ನಾವು ಕೇಳೋಣ, ಬ್ರೋ ಕಾರಲ್ಲಿ ಡೆಲಿವರಿ ಮಾಡ್ಬೋದಾ, ಎಷ್ಟು ಕೊಡ್ತೀರಾ ಕಾರಲ್ಲಿ ಡೆಲಿವರಿ ಮಾಡೋಕ್ಕೆ ಅಂತ. ಬನ್ನಿ. ಓಕೆ ಬೈಸ್, 30 ನಾಷ್ಟಕ್ಕೆ ಹಾಕಿದ್ದೀವಿ. ಅಬ್ಬಿ ಗಾಡಿಯೇನೋ ಬ್ರೇಕ್ ಡೌನ್ ಆಗಿದೆ ಅಂತೆ. ಬ್ರೇಕಪ್ ಅಂತ ಇದ್ದೀನಿ, ಗಾಡಿ ಬ್ರೇಕ್ ಡೌನ್ ಆಗಿದೆ. ಸೊ ಏನೋ ಸ್ಟಾರ್ಟ್ ಆಗ್ತಲ್ವಂತೆ. ನಾವು ಹೋಗೋಣ ಬನ್ನಿ ನಾಷ್ಟಕ್ಕೆ. ನಾನು ಅದಕ್ಕೆ ಅವ್ರಿಗೋಸ್ಕರ ಸಿಲ್ಕಕ್ಕೆ ಸಾಕ್ಬಿಟ್ಟೆ ಬಿಡುಗರು. ನನಗೊಂಥರ ಸೈಕಾಗ್ಬಿಡ್ತು ಬ್ಯಾಟ್ರಿಗೆ. ಅವ್ನು ಟಿಶ್ಯೂ ಕೊಡಬೇಕು. ನಾನು ಅವಾಗಿಂದ ಇದೇನು ವೀಡಿಯೋ ಆಗ್ತಾಯಿಲ್ಲ ಅಂದ್ಕೊಂಡೆ. ಬಟ್ ಏನಂದರೆ ಇದು 3D ಪ್ರಿಂಟ್ ಮಾಡಿಸಿರೋದಲ್ವಾ, ಬ್ಯಾಟ್ರಿ ಒಳಗಡೆ ಒಂದು ಸಣ್ಣ ಲೇಯರ್ ಇರುತ್ತೆ ಪುಷ್ ಮಾಡಿ ಇಡೋಕ್ಕೆ ಬ್ಯಾಟ್ರಿನ. ಇದು ಬ್ಯಾಟ್ರಿ ಸ್ವಲ್ಪ ಡಿಸ್ಕನೆಕ್ಟ್ ಆದಂಗಿತ್ತು. ಸೊ ಇದು ವರ್ಕ್ ಆಗ್ದಂಗೆ ಆಗಿತ್ತು. ಓಕೆ ಊಟ ಮಾಡ್ದ ಸಿಗೋಣ. ನಾವು ಹೋಟ್ಲಲ್ಲಿ ಸೇರಾಯಿತು. ಕೆಟ್ಟೋಗಿದ್ದು ಗಾಡಿ ಬಂದೈತೆ, ನೋಡೋಣ ಏನಾಗಿದೆ ಅಂತ. ಅಲ್ಲಿ ನೋಡ್ರಿ ವಾಟ್ ಹ್ಯಾಪೆಂಡ್ ಮಚ್ಚ, ಏನಾಯಿತು? ಹೊಸ ಕಾಯಿಲ್, ಹೊಸ ಬ್ಯಾಟ್ರಿ, ಹಾಂ ಗಾಡಿ ಆದ್ರೂ ನೋಡಿ ಡಿಸ್ಪ್ಲೇ ಹೊಡ್ಕೊಂತ ಏನೋ ಇಶ್ಯೂ ಇದೆ ಗೊತ್ತಾಗ್ತಿಲ್ಲ. ಚೆಕ್ ಇಂಜಿನ್ ಲೈಟು. ಗಾಡಿ ನಮ್ಮೆಲ್ಲೂ ಕೊಡಿಸ್ಬೇಕು ಲಾಂಗ್ ರೈಡ್ಗೆ ಹೋದಾಗ. ಲಾಂಚ್ ಕಂಟ್ರೋಲ್ ಮಾಡ್ತೀವಿ ನೀನು, ಲಾಂಚ್ ಕಂಟ್ರೋಲ್ ಮಾಡಬಾರ್ದು. ಓಕೆ ನಾವು ಇಸ್ಕೊಂಡಿರೋದು ಚಟ್ನಿ ಒಂದೇ ಒಂದು ಕೊಟ್ಟಿದ್ದಾರೆ ಅಂತ ಇದ್ದಾರೆ, ಅಲ್ಲಿ ಇಸ್ಕೋಬೇಕು. ಓಕೆ ಬಾಯ್ಸ್, ಅವ್ನ ಗಾಡಿ ಏನೋ ಗೊತ್ತಾಗ್ತಿಲ್ಲ. ಮೆಕ್ಯಾನಿಕ್ ಇಲ್ಲಿದ್ದಾರೆ, ನೋಡ್ತಾರೆ ಆಮೇಲೆ ಬಂದು ಏನಾಗಿದೆ ಏನು ಅಂತ. ನಾವು ಅಲ್ಲಿವರೆಗೂ ಹೊಟ್ಟಿಸ್ಕೊಂಡಿರೋಕ್ಕಲ್ಲ. ಮಸಾಲೆ ದೋಸೆ, ಇಡ್ಲಿ, ವಡ, ಚಟ್ನಿ ಎಂಜಾಯ್ ಮಾಡೋಣ ನಾವು. ಧ್ರುವತಾರೆ, ವೈಶಾಲಿ ಇವೆಲ್ಲ ನಮಗೆ ರೆಗ್ಯುಲರ್ ಆಗ್ಬಿಟ್ಟಿದೆ ಈಗ. ಬೊಮ್ಮೆರೋದಿನ ನಿಂತ್ಕೊಂಡು ತಿಂತವ್ರೆ. ಸೇರಿದೆಯಲ್ಲ ಊಟ ಮಾಡ್ತೀವಿ. ಡೋರು ಸ್ವಲ್ಪ ಲೂಸ್ ಇರೋಂಗಿದೆ, ಸ್ವಲ್ಪ ಇಶ್ಯೂ ಆಗ್ತದೆ. ಅದೊಂದು ಸ್ವಲ್ಪ 3D ಡಿಸೈನ್ಗೆ ಹೇಳ್ಬಿಟ್ಟು ಸ್ವಲ್ಪ ಡಿಸೈನ್ ಮಾಡಬೇಕು. ಐ ಮೀನ್ ಡಿಸೈನಿಂಗಲ್ಲಿ ಸ್ವಲ್ಪ ಹೇಳ್ಬಿಟ್ಟು ಇಂಪ್ರೂವೈಸ್ ಮಾಡಿಸ್ಬೇಕು. ಅದು ಬೆಂಗಳೂರಿಗೆ ಹೋಗ್ಬಿಟ್ಟು ಹೇಳ್ತೀನಿ ಸುಪ್ರೀತ್ ಬ್ರೋಗೆ, ಡೋರಲ್ಲಿ ಇಶ್ಯೂ ಆಗ್ತಿದೆ ಬ್ರೋ ಅಂತ. ಓಕೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಕೇರಳ ರೈಡಿನ ಫಸ್ಟ್ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಂದ ಆಚೆಗೆ ನಾವು ಕೇರಳ ಕೊಡ್ತೀವಿ. ಆ ವ್ಲಾಗು ನಿಮಗೆ ನೆಕ್ಸ್ಟ್ ಬರುತ್ತೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ಟ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋದ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್ ಅಂತ ಹೇಳ್ತಾ ಈ ವ್ಲಾಗ್ ನೆನ್ ಮಾಡ್ತಾಯಿದ್ದೀನಿ. ಬಾಯ್.